ನಮಸ್ಕಾರ. ರಾಶಿ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಕಟಕ ರಾಶಿ, ಕಟಕ ಲಗ್ನ, ಮೇ ತಿಂಗಳ ರಾಶಿ ಭವಿಷ್ಯ ಯಾವ ರೀತಿ ಇರುತ್ತೆ ಅನ್ನುವಂತಹ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋವನ್ನು ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಈ ಬರುವಂತಹ ತಿಂಗಳು ಕಟಕ ರಾಶಿ, ಕಟಕ ಲಗ್ನವರಿಗೆ ತುಂಬಾ ಉತ್ತಮವಾದಂತಹ ಫಲವನ್ನು ನೀವು ನಿರೀಕ್ಷೆ ಮಾಡಬಹುದು. ಮುಖ್ಯವಾಗಿ ಗುರುವಿನ ಸ್ಥಳ ಬದಲಾವಣೆ ಆಗ್ತಿರೋದು ಮೇಷದಿಂದ ವೃಷಭಕ್ಕೆ. ಕಟಕ ರಾಶಿಯವರಿಗೆ ಸಂಪೂರ್ಣವಾದಂತಹ ಗುರುಬಲದ ವೃದ್ಧಿ ಆಗುತ್ತೆ. ಅದರ ಜೊತೆಗೆ ನೋಡಿ, ನಿಮ್ಮ ಒಂದು ಲಾಭ ಸ್ಥಾನದಲ್ಲಿ ಬರುವಂತಹ ತಿಂಗಳಲ್ಲಿ ರವಿಯ ಜೊತೆಗೆ ಗುರುವಿನ ಸಂಯೋಗ ತುಂಬಾ ಉತ್ತಮವಾದಂಥ ಹಣಕಾಸಿನ ವಿಚಾರದಲ್ಲಿ. ಜೊತೆಗೆ ಶುಕ್ರನು ಕೂಡ ನಿಮ್ಮ ಲಾಭ ಸ್ಥಾನಕ್ಕೆ ಸ್ವಕ್ಷೇತ್ರಕ್ಕೆ ಬರ್ತಾನೆ 20ನೇ ತಾರೀಕಿನಂತ ಅದ್ಭುತವಾದಂತಹ ಯೋಗ. ಜೊತೆಗೆ ಭಾಗ್ಯದಲ್ಲಿ ರಾಹು ಮತ್ತೆ ಮಂಗಳನ ರೀತಿ ಮಿಶ್ರ ಫಲವನ್ನ ನೀವು ನಿರೀಕ್ಷೆ ಮಾಡಬಹುದು. ಜೊತೆಗೆ ಬುಧನು ಕೂಡ ನಿಮ್ಮ ದಶಮ ಸ್ಥಾನದಿಂದ ಸಂಚಾರ 11ನೇ ತಾರೀಕಿನ ನಂತರ ರವಿಯ ಜೊತೆಗೆ ಬುಧಾದಿತ್ಯ ಯೋಗದ ಸಂಯೋಗ ಕೂಡ ಆಗ್ತಾ ಇದೆ. ಯಥಾಸ್ಥಿತಿ ಅಷ್ಟಮದಲ್ಲಿ ಶನಿಶ್ಚರ ಮಿಶ್ರ ಫಲವನ್ನ ಕೊಡ್ತಾನೆ. ಕೇತು ತೃತೀಯದಲ್ಲಿ ಉತ್ತಮವಾದಂತಹ ಫಲವನ್ನು ನಿರೀಕ್ಷೆ ಮಾಡಬಹುದು. ಈ ಬರುವಂತಹ ತಿಂಗಳಲ್ಲಿ ನಿಮ್ಮ ವ್ಯಕ್ತಿತ್ವ ಹೇಗಿರುತ್ತೆ ನೋಡಿ. ನಿಮ್ಮ ವ್ಯಕ್ತಿತ್ವದಲ್ಲಿ ತುಂಬಾ ಉತ್ತಮವಾದಂತಹ ಬದಲಾವಣೆಗಳನ್ನ ನೋಡುವಂತಹ ತಿಂಗಳಾಗಿರುತ್ತೆ. ತುಂಬಾನೇ ಸ್ವಾಭಿಮಾನಿಗಳಾಗಿರ್ತೀರಾ, ಸ್ವಾರ್ಥಿಗಳು ಕೂಡ ಆಗಿರ್ತೀರಾ. ಮತ್ತೆ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಒಂದು ಯೋಗ್ಯತೆ ಆಗಿರ್ಬೋದು, ನಿಮ್ಮ ಪ್ರಶಂಸೆಗೆ ಪಾತ್ರರಾಗುವಂತಹ ಹಂಬಲ ಕೂಡ ಇರುತ್ತೆ. ಇದರ ಜೊತೆಗೆ ಸುಖ ಸೌಕರ್ಯಗಳನ್ನು ಅನುಭವಿಸುವಂತಹ ಯೋಗಗಳು, ಇಂಡಿಪೆಂಡೆಂಟ್ ಆಗಿ ನಮ್ಮ ಸ್ವಕಾರ್ಯವನ್ನು ಮಾಡುವಂಥದ್ದಾಗಿರ್ಬೋದು, ಸ್ವಂತದ ಒಂದು ಯಾವುದೋ ಒಂದು ವ್ಯಾಪಾರ ವ್ಯವಹಾರಗಳಾಗಿರ್ಬೋದು, ಕಾರ್ಯಗಳನ್ನ ನೀವೇ ನಿರ್ವಹಣೆ ಮಾಡುವಂತಹ ಯೋಗ ಯೋಗ್ಯತೆಗಳಿರುತ್ತೆ. ಜೊತೆಗೆ ಗುರು ನಿಮಗೆ ಲಾಭದಲ್ಲಿರೋದ್ರಿಂದ ಸಮಾಜದಿಂದ ಗೌರವವನ್ನ ಪ್ರಾಪ್ತಿ ಮಾಡುವಂತಹ ಅವಕಾಶಗಳಾಗಿರುತ್ತೆ. ದೊಡ್ಡ ಗಣ್ಯ ವ್ಯಕ್ತಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಸಮಾಜದಲ್ಲಿ ಹೆಸರುವಾಸಿದಂತಹ ವ್ಯಕ್ತಿಗಳ ಜೊತೆಗೆ ಓಡಾಟಗಳಾಗಿರ್ಬೋದು, ಮಿತ್ರತ್ವ ಮಾಡಿಕೊಳ್ಳುವಂತಹ ಅವಕಾಶ ಬರುವಂತಹ ತಿಂಗಳಲ್ಲಿದೆ. ನಿಮ್ಮ ಒಂದು ಆರೋಗ್ಯ ಹೇಗಿರುತ್ತೆ ನೋಡಿ. ಬರುವಂತಹ ತಿಂಗಳಲ್ಲಿ ಆರೋಗ್ಯದಲ್ಲಿ ಮಿಶ್ರ ಫಲವನ್ನು ನೋಡುವುದು. ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಚೇತರಿಕೆಯನ್ನ ನೋಡುವಂತದ್ದಾಗುತ್ತೆ. ದೀರ್ಘಕಾಲದ ವ್ಯಾಧಿಗಳಿದ್ರೂ ಕೂಡ ಅದರ ಮೇಲೆ ಹತೋಟಿ ಬರುವಂತಹ ಅನುಕೂಲ ಅವಕಾಶಗಳಿದೆ. ಆದರೆ ಜಾಯಿಂಟ್ಗೆ ಸಂಬಂಧಪಟ್ಟಂತದ್ದಾಗಿರ್ಬೋದು, ದೃಷ್ಟಿಗೆ ಸಂಬಂಧಪಟ್ಟಂತ ದೋಷಗಳು, ನರ ದೌರ್ಬಲ್ಯಗಳಾಗಿರ್ಬೋದು, ಆ ವಿಚಾರವಾಗಿ ಓಡಾಟಗಳಿರುತ್ತೆ. ಎದೆಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲೂ ಕೂಡ ನೀವು ಎಚ್ಚರಿಕೆಯನ್ನು ವಹಿಸ್ಕೋಬೇಕು. ಅಲರ್ಜಿಗಳನ್ನ ನೋಡುವಂತಹ ಸಾಧ್ಯತೆ ಕಟಕ ರಾಶಿ, ಕಟಕ ಲಗ್ನದವರಿರುತ್ತೆ. ಯಾವುದೇ ರೀತಿಯ ರೋಗ ರುಜಿನಗಳು ಬಂದರೂ ಕೂಡ ಅದರ ಮೇಲೆ ಹತೋಟಿಯನ್ನು ಪಡುವಂತಹ ಯೋಗಗಳು ಮತ್ತೆ ಯೋಗ್ಯತೆಗಳು ಕೂಡ ನಿಮಗೆ ಬರುವಂತಹ ತಿಂಗಳಲ್ಲಿದೆ. ನಿಮ್ಮ ಹಣಕಾಸಿನ ಸ್ಥಿತಿ ನೋಡಿ. ಬರುವಂತಹ ತಿಂಗಳಲ್ಲಿ ಹಣಕಾಸಿನ ಸ್ಥಿತಿಯಲ್ಲಿ ವೃದ್ಧಿ ಆಗುವಂತಹ ಯೋಗಗಳನ್ನು ನೋಡಬಹುದು. ಗುರುವಿನ ಬಲ ನಿಮಗೆ ಸಂಪೂರ್ಣವಾಗಿ ಸಿಗ್ತಾ ಹೋಗುತ್ತೆ. ಗುರು ನಿಮಗೆ ಲಾಭ ಸ್ಥಾನಕ್ಕೆ ಪ್ರವೇಶ ಆಗ್ತಿದ್ದಾನೆ. ತುಂಬಾ ಅದ್ಭುತವಾದಂತಹ ಯೋಗ. ಮೊದಲ 2 ವಾರಗಳ ಕಾಲದಲ್ಲಿ ಆದಾಯದಲ್ಲಿ ಸಾಧಾರಣ ಮಟ್ಟದ ಬೆಳವಣಿಗೆ ಇರುತ್ತೆ. ನೀವು ಮಾಡಿದಂಥ ಕೆಲಸ ಕಾರ್ಯಗಳಾಗಿರ್ಬೋದು, ವ್ಯಾಪಾರ ಆಗಿರ್ಬೋದು, ತುಂಬಾನೇ ದಿನದಿಂದ ಸ್ಟ್ರಕ್ ಆದಂತಹ ದುಡ್ಡು ಕಾಸು ವಿಚಾರದಲ್ಲಿ ನಿಮಗೆ ಅನುಕೂಲಗಳಾಗುವಂಥದ್ದಿರುತ್ತೆ. 2 ವಾರಗಳ ನಂತರ ರವಿ ಮತ್ತು ಗುರುವಿನ ಸ್ಥಿತಿ ಲಾಭ ಸ್ಥಾನದಲ್ಲಿ ಇರುತ್ತೆ. ಅದರ ಜೊತೆಗೆ ಶುಕ್ರನು ಕೂಡ ನಿಮಗೆ ಲಾಭ ಸ್ಥಾನಕ್ಕೆ ಸಂಚಾರ ಮಾಡ್ತಿದ್ದಾನೆ. ಈ 3 ಗ್ರಹಗಳ ಸಂಯೋಗ 2 ವಾರಗಳ ನಂತರ ಆಗುವಂತಹ ಸಂಯೋಗ. ಇದರಲ್ಲಿ ತುಂಬಾ ಅದ್ಭುತವಾದಂತಹ ಫಲಗಳನ್ನ ಹಣಕಾಸಿನ ವಿಚಾರದಲ್ಲಿ ನಿರೀಕ್ಷೆ ಮಾಡಬಹುದು. ಯಾರ್ಯಾರ ದುಡ್ಡು ತುಂಬಾ ವರ್ಷಗಳಿಂದ ಆಗಿರ್ಬೋದು, ತಿಂಗಳಿಂದ ನಿಮಗೆ ಸ್ಟ್ರಕ್ ಆಗಿರುತ್ತೋ ಅಂತ ದುಡ್ಡನ್ನ ವಾಪಸ್ ಪಡೆಯುವಂತ ಅವಕಾಶಗಳಾಗಿರ್ಬೋದು, ಲಾಭದ ಮಾರ್ಗಗಳಾಗಿರ್ಬೋದು, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲಿ ವೃದ್ಧಿ ಆಗುವಂತದ್ದಾಗಿರ್ಬೋದು, ಕುಟುಂಬದವರ ಸಹಕಾರ ಆಗಿರ್ಬೋದು, ಹಿರಿಯರ ಸಹಕಾರ, ಮತ್ತೆ ನಿಮ್ಮ ಒಂದು ಹೆಸರಿನ ಮೇಲೆ ನಿಮ್ಮ ಫೇಸ್ ವ್ಯಾಲ್ಯೂ ಮೇಲೆ ದುಡ್ಡು ಕಾಸು ಸಿಗುವಂತದ್ದಿರುತ್ತೆ. ಮತ್ತೆ ಮಿತ್ರರಿಂದ ಸಹಕಾರ ಕೂಡ ಸಿಗುವಂಥದ್ದು, ನಿಮ್ಮ ಹಿರಿಯ ಅಣ್ಣ ಅಕ್ಕರಿಂದ ನಿಮ್ಮ ಸಹಕಾರಗಳು ಕೂಡ ಸಿಗುವಂತ ಯೋಗ. ಆದರೆ ಸಣ್ಣ ಪುಟ್ಟ ಮನಸ್ತಾಪಗಳಿರುತ್ತೆ. ಅದನ್ನ ಮೀರಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡುವಂತ ಅವಕಾಶಗಳು ಕೂಡ ಈ ಬರುವಂತಹ ತಿಂಗಳಲ್ಲಿ ನೋಡ್ಬೋದು. ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ಅನುಕೂಲಗಳು ಕೂಡ ನೋಡುವಂತಹ ತಿಂಗಳಾಗಿರುತ್ತೆ. ಇದರ ಜೊತೆಗೆ ಸ್ವಂತದ ವ್ಯಾಪಾರ ಮಾಡಬೇಕಾದಂತಹ ಆಸಕ್ತಿ, ಮನಸ್ಥಿತಿ ನಿಮ್ಮ ಒಂದು ಭಾವನೆಗೆ ಮೂಡುವಂತಹ ಸಾಧ್ಯತೆ ಇರುತ್ತೆ. ಇಂಡಿಪೆಂಡೆಂಟ್ ಆಗಿ ಯಾವುದೋ ಒಂದು ವ್ಯವಹಾರಗಳು ಮಾಡಿ ನಿಮ್ಮ ಸ್ವಂತದ ದುಡ್ಡು ಧನಾರ್ಜನೆ ಮಾಡುವಂತಹ ಯೋಗಗಳು ಯೋಗ್ಯತೆಗಳು ಕೂಡ ನಿಮ್ಮಲ್ಲಿ ಉದ್ಭವ ಆಗುವಂತಹ ಯೋಗಗಳಿದೆ. ಈ ಬರುವಂತಹ ತಿಂಗಳು 2 ವಾರಗಳ ನಂತರ ಆ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಮಾಡಿದ್ರೆ ಆ ಕಾರ್ಯಗಳಲ್ಲಿ ಹೆಚ್ಚಿನ ಯಶಸ್ಸು ಜಯವನ್ನ ಪಡೆದುಕೊಳ್ಳುವಂತ ಯೋಗಗಳು. ಯಥಾಸ್ಥಿತಿ ಕೇತು ನಿಮ್ಮ ತೃತೀಯ ಸ್ಥಾನದಿಂದ ಸಂಚಾರ ಆಗ್ತಿದ್ದಾನೆ. ದೂರದ ಪ್ರಯಾಣ ಮತ್ತೆ ವಿದೇಶದ ಜೊತೆಗೆ ವ್ಯಾಪಾರ ವ್ಯವಹಾರಗಳು ಮಾಡುವಂತ ಆಸಕ್ತಿ ಕುತೂಹಲಗಳಿರುತ್ತೆ. ಆದ್ರೆ ಸ್ವಲ್ಪ ಮಟ್ಟಿಗೆ ತಾಳ್ಮೆ ಇರಬೇಕು. ಅಂತ ಲಾಭವನ್ನು ನೋಡದೇ ಇರುವಂತದ್ದಿರುತ್ತೆ. ಆದ್ರೆ ದೂರದ ಪ್ರಯಾಣಗಳು, ಶುಭ ಕಾರ್ಯಗಳಲ್ಲಿ ಓಡಾಡಬೇಕಾದಂತಹ ಅವಕಾಶಗಳಾಗಿರ್ಬೋದು, ಕುಟುಂಬದಲ್ಲಿ ಶುಭ ಕಾರ್ಯಗಳು ನೆರವೇರುವಂತಹ ಅವಕಾಶಗಳು ಕೂಡ ಬರುವಂತಹ ತಿಂಗಳು ನೋಡಬಹುದು. ನಿಮ್ಮ ಒಂದು ಕಮ್ಯುನಿಕೇಶನ್ ತುಂಬಾ ಚೆನ್ನಾಗಿರುತ್ತೆ. ಹಿರಿಯರ ಜೊತೆಗಾಗಿರ್ಬೋದು, ಯಾರು ಮಾರ್ಕೆಟಿಂಗು, ಯಾರು ಮತ್ತೆ ಇನ್ವೆಸ್ಟ್ಮೆಂಟ್ ಫರ್ಮ್ ಅಲ್ಲಿ ಮತ್ತೆ ಶೇರ್ ಮಾರ್ಕೆಟ್ ಅಲ್ಲಿ ಕೆಲಸ ಕಾರ್ಯಗಳು ಮಾಡ್ತಿರ್ತಾರೋ ಅಂಥವ್ರಿಗೆ ತುಂಬಾ ಉತ್ತಮವಾದಂತಹ ಅವಕಾಶ, ಆದಾಯಗಳಾಗಿರ್ಬೋದು, ವಿದೇಶದಿಂದ ಶುಭ ಸಮಾಚಾರಗಳು ಸಿಗುವಂತಹ ಯೋಗಗಳು ಬರುವಂತಹ ತಿಂಗಳಿದೆ. ಜೊತೆಗೆ ಸುಖ ಸೌಕರ್ಯಗಳಲ್ಲಿ ವೃದ್ಧಿ ಆಗುವಂತದ್ದಿರುತ್ತೆ. ನಿಮ್ಮ ಒಂದು ವಾಹನಗಳಾಗಿರ್ಬೋದು,
ನಿಮ್ಮ ಕುಟುಂಬದ ಒಂದು ವಸ್ತುಗಳಾಗಿರ್ಬೋದು ಅದರ ಮೇಲೆ ಹೆಚ್ಚಿನ ಶ್ರಮ ಮತ್ತೆ ಖರ್ಚುಗಳು ಮಾಡಬೇಕಾದಂತಹ ಅವಕಾಶಗಳು ಕೂಡ ಇದೆ. ವಾಹನಗಳನ್ನ ಖರೀದಿ ಮಾಡುವಂತಹ ಯೋಗಗಳಿದೆ, ಆಕಸ್ಮಿಕವಾಗಿ ನೆರವೇರುವಂತದಿರುತ್ತೆ. ಜೊತೆಗೆ ಮನೆ ಯಾರಾದ್ರೂ ಕಟ್ಟಬೇಕು ಅನ್ನುವಂತ ಯೋಚನೆಗಳಿದ್ರೆ ಈ ಬರುವಂತಹ ತಿಂಗಳಲ್ಲಿ ತುಂಬಾ ಉತ್ತಮವಾದಂತಹ ಅವಕಾಶಗಳು, ಗುರುಬಲ ಕೂಡ ಬಂದಿದೆ. ನಿಮ್ಮ ಮನೆ ಕಟ್ಟುವಂಥದ್ದಾಗಿರ್ಬೋದು, ಯಾವ್ದಾದ್ರು ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದಾಗಿರ್ಬೋದು, ಇಲ್ಲ ನಿಂತ ಕಾರ್ಯಗಳ ಪ್ರಗತಿಯ ಕಡೆಗೆ ಹೋಗುವಂತ ಅವಕಾಶಗಳು ಕೂಡ ಇರುತ್ತೆ. ಸೊ ಹಾಗಾಗಿ ಬುಧನು ಕೂಡ ನಿಮ್ಮ ದಶಮ ಸ್ಥಾನದಲ್ಲಿ ಸಂಚಾರ ಆಗ್ತದೆ. ತುಂಬಾನೇ ಲಕ್ ಫ್ಯಾಕ್ಟರ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಬರುವಂತ ತಿಂಗಳಲ್ಲಿ. ಮಂಗಳನ ಭಾಗ್ಯ ಸ್ಥಾನದಿಂದ ಸಂಚಾರ ಆಗ್ತದೆ. ಸಣ್ಣ ಪುಟ್ಟ ಕಲಹಗಳಿರುತ್ತೆ, ವಾದ ವಿವಾದಗಳಿರುತ್ತೆ, ಆದ್ರೂ ಕೂಡ ಸ್ವಲ್ಪ ಮಟ್ಟಿಗೆ ತಾಳ್ಮೆಯಿಂದ ಕೆಲಸ ಕಾರ್ಯಗಳನ್ನ ಮಾಡಬೇಕು. ಅತಿಯಾದಂತಹ ಒಂದು ಕೆಲಸದ ಒತ್ತಡ ಕೂಡ ಇರುತ್ತೆ ನಿಮಗೆ ಈ ಬರುವಂತಹ ತಿಂಗಳಲ್ಲಿ. ಹೆಚ್ಚಿನ ಜವಾಬ್ದಾರಿ, ಲೇಟ್ ನೈಟ್ ವರೆಗೂ ಕೆಲಸ ಕಾರ್ಯಗಳನ್ನು ಮಾಡಬೇಕಾದಂತದ್ದು ಇರುತ್ತೆ. ಜೊತೆಗೆ ದೂರದ ಪ್ರಯಾಣ, ಅವರಿಗೆ ಕೆಲಸದ ಮೇಲೆ ಓಡಾಡುವಂಥದ್ದು, ಯಾವ್ದು ಗೌರ್ಮೆಂಟ್ ಆಗಿರ್ಬೋದು ಪ್ರೈವೇಟ್ ಸೆಕ್ಟರ್, ಅವರಿಗೆ ಆಕಸ್ಮಿಕವಾದಂತಹ ಟ್ರಾವೆಲ್ಗಳನ್ನ ನೋಡುವಂಥದ್ದಾಗಿರ್ಬೋದು, ಕೆಲಸ ಕಾರ್ಯಗಳ ಮೇಲೆ ದೂರದ ಪ್ರಯಾಣ ಮಾಡಬೇಕಾದಂಥದ್ದು ಅನಿವಾರ್ಯತೆ ಕೂಡ ಈ ಬರುವಂತಹ ತಿಂಗಳಲ್ಲಿ ಇರುತ್ತೆ. ಉದ್ಯೋಗದಲ್ಲಿ ಹೊಸ ಅವಕಾಶಗಳನ್ನ ನೋಡುವಂತಹ ಅವಕಾಶಗಳು. ಗುರು ನಿಮಗೆ ತುಂಬಾ ಉತ್ತಮ ಸ್ಥಾನದಿಂದ ಸಂಚಾರ ಆಗ್ತಿದ್ದಾನೆ. ಗುರುವಿನ ಬಲ ಬಂದಿದೆ ಮನೆಗೆ 2 ವಾರಗಳ ನಂತರ. ರವಿ ಮತ್ತೆ ಗುರುವಿನ ಲಾಭ ಸ್ಥಾನದಿಂದ ಸಂಚಾರ, ಶುಕ್ರನು ಕೂಡ ಬಂದಾಗ ಯಾರ್ಯಾರಿಗೆ ವೃತ್ತಿ ಬದಲಾವಣೆ ಮಾಡಬೇಕು ಅಂತ ಯೋಚನೆಗಳಿದೆ ಅವರೆಲ್ಲ ಕೂಡ ಬದಲಾವಣೆ ಮಾಡುವಂತ ಅವಕಾಶಗಳು ಸಿಗುತ್ತೆ. ಜೊತೆಗೆ ನಿಮ್ಮ ಒಂದು ಪ್ರಮೋಷನ್ ಆಗಿರ್ಬೋದು, ಹಣಕಾಸಿನ ವಿಚಾರದಲ್ಲಿ ನೀವು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಇನ್ನೂ 1-2 ಮಾರ್ಗಗಳು, ದುಡ್ಡಿನ ಧನ ಆಗಮನ ಆಗುವಂತಹ ಮಾರ್ಗಗಳನ್ನ ಹುಡುಕಿಕೊಂಡು ಅದರಲ್ಲಿ ಲಾಭ ಪಡೆಯುವಂತಹ ಆಕಸ್ಮಿಕ ಯೋಗಗಳು ಕೂಡ ಇರುತ್ತೆ. ಆದ್ರೆ ಒಂದು ನೆನ್ಪಿಟ್ಕೋಬೇಕು, ಅಷ್ಟಮದ ಶನೈಶ್ಚರ ಇದ್ದಾನೆ. ನೀವು ಮಾಡುವಂತಹ ಪ್ರತಿ ಕೆಲಸ ಕಾರ್ಯಗಳಲ್ಲಿ ತುಂಬಾ ಶ್ರದ್ಧೆ ಮತ್ತೆ ಚಾಣಾಕ್ಷತನ ಇರಬೇಕು. ಇಲ್ಲದೆ ಯಾವುದೇ ಒಂದು ರೀತಿಯ ತಪ್ಪಾದ್ರೆ ಕೂಡ ಅದಕ್ಕೆ ದಂಡ ಮತ್ತೆ ಪೆನಾಲ್ಟಿ ಕೂಡ ಕಟ್ಟಬೇಕಾದಂತಹ ಒಂದು ಅನಿವಾರ್ಯತೆ ಕೂಡ ಇರುತ್ತೆ. ಗಮನಿಸಬೇಕಾದಂಥದ್ದೇನು, ಯಾರು ಸರ್ಕಾರ ಸಂಬಂಧಪಟ್ಟಂತ ಕೆಲಸ ಕಾರ್ಯಗಳಲ್ಲಿದೆ, ದುಡ್ಡು ಕಾಸಿನ ಹರಿವು ಮತ್ತೆ ಸೂಕ್ಷ್ಮ ವಿಚಾರದಿಂದ ಬರುವಂತಹ ಆದಾಯಗಳು, ಅಂದ್ರೆ ಅನ್ಎಥಿಕಲ್ ಆಗಿ ಬರುವಂತಹ ದುಡ್ಡಿನ ಮೇಲೆ ನಿಗಾ ಇರಬೇಕು. ಇಲ್ಲಾಂದ್ರೆ ಅದರಿಂದ ನಿಮಗೆ ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮ ಮಾನಹಾನಿ, ಇಲ್ಲಾಂದ್ರೆ ನಿಮಗೆ ಏರಿಸು ಮುರಿಸುಗಳನ್ನ ನೋಡುವಂತಹ ತಿಂಗಳಾಗಿರುತ್ತೆ. ಇದರ ಜೊತೆಗೆ ನೋಡಿ, ಮದುವೆ ವಿಚಾರಗಳಾಗಿರ್ಬೋದು, ಶುಭ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲಗಳಾಗುವಂಥದ್ದು, ಶುಭ ಕಾರ್ಯಗಳು ನೆರವೇರುವಂಥದ್ದಾಗತ್ತೆ. ಗುರು ಲಾಭ ಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ಮದುವೆ ಮಾತು, ನಿಶ್ಚಿತಾರ್ಥಗಳಾಗಿರ್ಬೋದು, ಆ ಸಂಬಂಧಪಟ್ಟಂತ ವಿಚಾರದಲ್ಲಿ ಪ್ರಗತಿಯನ್ನ ನೋಡುವಂಥದ್ದಿರುತ್ತೆ. ಯಾರಿಗೆ ಹೊಸ ವ್ಯಾಪಾರ ವ್ಯವಹಾರಗಳು ಪಾರ್ಟ್ನರ್ಶಿಪ್ ಮುಖಾಂತರ ಮಾಡಬೇಕಾದಂತ ಅನುಕೂಲಗಳು ಮತ್ತೆ ಅವಕಾಶಗಳಿದೆ, ಅವರು ಬರುವಂತಹ ತಿಂಗಳು 2 ವಾರಗಳ ನಂತರ ಮುಂದೆ ಬರುವಂತಹ ದಿನಗಳಲ್ಲಿ ಆ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಪಡಿ. ಅದರಿಂದ ಆದಂತಹ ಲಾಭಗಳೆಲ್ಲ ನಿಮ್ಮ ಬರುವಂತಹ ದಿನಗಳಲ್ಲಿ ನಿರೀಕ್ಷೆ ಮಾಡಬಹುದು. ಒಂದು ಹಂತಕ್ಕೆ ಸ್ವಂತದ ವ್ಯಾಪಾರ ವ್ಯವಹಾರಗಳನ್ನ ಕೂಡ ಮಾಡುವಂಥದ್ದು. ಸುಮಾರು ಜನರಿಗೆ ಉದ್ಯೋಗ ಬಿಟ್ಟು ವ್ಯಾಪಾರ ಮಾಡಬೇಕಾದಂತಹ ಹಂಬಲಗಳು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ನಿಟ್ಟಿನಲ್ಲಿ ಪ್ಯಾರಲಲ್ಲಿ ಮಾಡ್ಕೊಳ್ಳಿ ಉದ್ಯೋಗದ ಜೊತೆಗೆ. ಅದನ್ನ ಸೆಟ್ ಆದ್ಮೇಲೆ ಆಮೇಲೆ ಅದರಿಂದ ವೃತ್ತಿಯಿಂದ ಆಚೆ ಬರುವಂತಹ ಯೋಚನೆಗಳನ್ನ ಮಾಡಿ ಬರುವಂತಹ ತಿಂಗಳಲ್ಲಿ. ಜೊತೆಗೆ ನೋಡಿ, ನಿಮ್ಮ ಆಯುಷ್ಯನ ವೃದ್ಧಿ ಆಗುವಂತಹ ಅವಕಾಶಗಳು ಈ ಬರುವಂತಹ ತಿಂಗಳಿರುತ್ತೆ. ಬರುವಂತಹ ಸಣ್ಣ ಪುಟ್ಟ ಸಮಸ್ಯೆಗಳೇನೇ ಇದ್ರು ಕೂಡ ಅದರಿಂದ ನಿಮ್ಗೆ ಆಚೆ ಬರುವಂತಹ ದಾರಿ ಮಾರ್ಗಗಳೆಲ್ಲ ಕಂಡುಕೊಳ್ಳುವಂತಹ ಯೋಗಗಳು ಈ ಬರುವಂತಹ ತಿಂಗಳಲ್ಲಿ ಕಟಕ ರಾಶಿ ಕಟಕ ಲಗ್ನವರಿಗಿದೆ. ತುಂಬಾ ಉತ್ತಮವಾದಂತಹ ಅವಕಾಶ. ಜೊತೆಗೆ ನಿಮಗೆ ಯಾರು ಸುಮಾರಷ್ಟು ದಿವಸಗಳಿಂದ ತಮ್ಮ ಹೆಸರು ಕೀರ್ತಿ ಗೌರವ ಇಲ್ಲ ಅನ್ನುವಂಥ ಯೋಚನೆ ಇತ್ತು, ರಾಜಕಾರಣಿಗಳಿಗೆ ತುಂಬಾ ಉತ್ತಮವಾದಂತಹ ಅವಕಾಶಗಳಿದೆ. ರವಿ ದಶಮದಲ್ಲಿ ಹೆಸರು ಕೀರ್ತಿ ಗೌರವ, ಕುಟುಂಬದವರಿಂದ ಪ್ರಶಂಸೆಗೆ ಪಾತ್ರರಾಗುವಂಥದ್ದಾಗಿರ್ಬೋದು, ಸೇವೆ ಮಾಡುವಂತಹ ಅವಕಾಶಗಳು ಕೂಡ ಇರುತ್ತೆ. ಹಾಗಾಗಿ ಕಟಕ ರಾಶಿಯವರಿಗೆ ಬರುವಂತಹ ತಿಂಗಳು ತುಂಬಾ ಅದ್ಭುತವಾಗಿರುತ್ತೆ. ರಾಜಕಾರಣಿಗಳಿಗೆ ಈ ಹಂತದಲ್ಲಿ ಯಾರಾದರೂ ಎಲೆಕ್ಷನ್ ಅನ್ನು ಪಾರ್ಟಿಸಿಪೇಟ್ ಮಾಡ್ತಿದ್ರೆ ಅವರಿಗೆ ತುಂಬಾ ಉತ್ತಮವಾದ, ನಿರೀಕ್ಷೆಗೂ ಮೀರಿದಂತಹ ಒಂದು ಹೆಸರು ಕೀರ್ತಿ ಗೌರವ ಮತ್ತೆ ಜಯ ಆಗುವಂತಹ ಯೋಗಗಳು ತುಂಬಾ ಚೆನ್ನಾಗಿದೆ. ಗುರು ಲಾಭದಿಂದಾನೇ ಸಂಚಾರ ಆಗ್ತಿದ್ದಾನೆ. ಸುಮಾರಷ್ಟು ಲಾಭಕಾರಕ ಗ್ರಹ ಲಾಭ ಸ್ಥಾನದಿಂದ ಸಂಚಾರ ಆಗ್ತಿರೋದು ಒಳ್ಳೇದು. ಯಾವುದೇ ರೀತಿಯ ಡಿಸ್ಪ್ಯೂಟ್ಸ್ ಆಗಿರ್ಬೋದು, ಮನಸ್ತಾಪಗಳಾಗಿರ್ಬೋದು, ಕೋರ್ಟ್ ಕಚೇರಿ ವಿಚಾರದಲ್ಲಿ ನಿಮಗೆ ಗೆಲುವನ್ನು ಬರುವಂತದ್ದಿರುತ್ತೆ. ಅದಕ್ಕೆ ಮತ್ತೆ ದೊಡ್ಡ ಮಟ್ಟದ ದುಡ್ಡು ಕಾಸು, ದೊಡ್ಡ ಮಟ್ಟದ ಹಣಕಾಸಿನ ಸಂಗ್ರಹಗಳಾಗಿರ್ಬೋದು, ಜೊತೆಗೆ ಧನಯೋಗದ ಒಂದು ಯೋಗಗಳು, ಗುರು ರವಿ ಲಾಭದಲ್ಲಿದ್ದಾಗ ತುಂಬಾ ಅದ್ಭುತವಾದಂತಹ ಯೋಗಗಳಿರುತ್ತೆ. ಯಾವುದೇ ಕೆಲಸ ಕಾರ್ಯಗಳು ಸರ್ಕಾರದ ಆಗಿರ್ಬೋದು, ಮೇಲಧಿಕಾರಿಗಳಾಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ನಿಮ್ಮ ಕುಟುಂಬದ ಹಿರಿಯರಾಗಿರ್ಬೋದು, ಇಷ್ಟು ದಿವಸ ಅವರು ಯಾವುದೇ ಕೆಲಸ ಕಾರ್ಯಗಳನ್ನ ನಿರಾಕರಿಸ್ತಿದ್ರು, ಅವರೇ ನಿಮ್ಮ ಕೆಲಸ ಕಾರ್ಯಗಳನ್ನ ಮಾಡ್ಕೊಳ್ಳುವಂತಹ ನಿಟ್ಟಿನಲ್ಲಿ ಸಪೋರ್ಟ್ ಸಿಗುತ್ತೆ. ಸೊ ಹಾಗಾಗಿ ಇರುವಂತಹ ಸಮಯನ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡ್ಕೋಬೇಕು. ಸುಮಾರಷ್ಟು ದಿವಸದಿಂದ ಪಡುವಂತಹ ಕಷ್ಟ ಕಾರ್ಪಣ್ಯಗಳು ಕಟಕ ರಾಶಿಯವರಿಗೆ ಈಗ ದೂರ ಆಗುವಂತಹ ಸಮಯ. ಕೆಲಸಗಳೆಲ್ಲ ಪ್ರಗತಿಯ ಕಡೆಗೆ, ಪ್ರಗತಿಯಿಂದ ಲಾಭದ ಕಡೆಗೆ ಮತ್ತು ಕಂಪ್ಲೀಟ್ ಆಗುವಂತಹ ಯೋಗಗಳಿದೆ. ಸೊ ಹಾಗಾಗಿ ಎಲ್ಲಾ ರೀತಿಯ ಯೋಗಗಳು ಕಟಕ ರಾಶಿಯವರಿಗೆ ಬರುವಂತ ಚೆನ್ನಾಗಿರುತ್ತೆ. ಏನ್ ಪರಿಹಾರವನ್ನ ಮಾಡ್ಕೋಬೇಕು ನೋಡಿ, ಮುಖ್ಯವಾಗಿ ಶನೈಶ್ಚರ ಅಷ್ಟಮದಲ್ಲಿಂದ ಶನೈಶ್ಚರನ ಪರಿಹಾರ ಮಾಡ್ಕೊಳ್ಳಿ. ಶನಿವಾರದ ದಿವಸ ಶನೈಶ್ಚರನಿಗೆ
ಈ ಎಳ್ಳಿನ ಪದಾರ್ಥವನ್ನ ದಾನ ಮಾಡಿ ನೀಲಿ ವಸ್ತ್ರದಲ್ಲಿ ಮಾಡಿದ್ರೆ ತುಂಬಾ ಉತ್ತಮ. ಅದರ ಜೊತೆಗೆ ಕಪ್ಪು ವಸ್ತ್ರ ಕೂಡ ಬಳಕೆ ಮಾಡಬಹುದು. ಆದರೆ ಸಾಸಿವೆ ಎಣ್ಣೆಯಿಂದ ಶನೀಶ್ವರನಿಗೆ ಅಭಿಷೇಕವನ್ನ ಮಾಡಿಸಿದ್ರೆ ನಿಮ್ಮಲ್ಲಿ ದೇಹದಲ್ಲಿರುವಂತಹ ಒಂದು ರೋಗ ರುಜಿನಗಳು ದೂರ ಆಗುತ್ತೆ, ಮತ್ತೆ ಕೆಲಸ ಕಾರ್ಯಗಳಲ್ಲಿ ಬರುವಂತಹ ಕಷ್ಟಗಳು ನಿವಾರಣೆ ಆಗುತ್ತೆ. ಜೊತೆಗೆ ಸೋಮವಾರ ಈಶ್ವರನಿಗೆ ಜಲಾಭಿಷೇಕವನ್ನ ಮಾಡಿ ಮತ್ತೆ ಈಶ್ವರನ ರುದ್ರಸ್ತುತಿಯನ್ನ ಪಠನೆ ಮಾಡಿ. ಇವೆರಡೂ ಮಾಡೋದ್ರಿಂದ ತುಂಬಾ ಮಾನಸಿಕ ನೆಮ್ಮದಿ ಅನುಕೂಲಗಳಾಗುತ್ತೆ. ಇದರ ಜೊತೆಗೆ ಸಾಧ್ಯವಾದರೆ ನೀವೊಂದು ಗುರುವಿನ ರತ್ನ ಕನಕ ಪುಷ್ಪರಾಗವನ್ನ ಧಾರಣೆ ಮಾಡಿ. ತುಂಬಾ ಅದ್ಭುತವಾದಂತ ರಿಸಲ್ಟ್, ಗುರುಬಲನೂ ಕೂಡ ಇದೆ, ಗುರುಬಲ ವೃದ್ಧಿನೂ ಆಗ್ತಿದೆ. ಜೊತೆಗೆ ನಿಮ್ಮ ಒಂದು ಸಕಲ ಕಾರ್ಯಗಳಲ್ಲಿ ಯಶಸ್ಸನ್ನ ಕೊಡುವಂತಹ ಒಂದು ಕೆಲಸ ಗುರುವಿನಿಂದ ಆಗುತ್ತೆ. ಹೇಳಿದಂತಹ ಪರಿಹಾರಗಳನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.